ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಒನ್ ಆಫ್ ದ ರೆಪ್ಯುಟೇಟೆಡ್ ಯೂನಿವರ್ಸಿಟಿ, ಅದು ನಿಟ್ಟೆ ಯೂನಿವರ್ಸಿಟಿ, ಅದರ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ ಬರೋಣ ನಿಟ್ಟೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಸ್ಟಿಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದಾದಮೇಲೂ ನಿಮಗೆ ಕೊನೆಯವರೆಗೂ ವಿಡಿಯೋ ನೋಡಿ. ಅದಾದಮೇಲೆ ಸ್ಟಿಲ್ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಈಗ ಬರೋಣ. ಮೊದಲನೇದಾಗಿ ನಿಟ್ಟೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್. ಏನಿದು ನಿಟ್ಟೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಅಂತಂದರೆ, ನಿಟ್ಟೆ ಯೂನಿವರ್ಸಿಟಿ ನಮ್ಮ ಕರ್ನಾಟಕದಲ್ಲಿರುವಂತಹ ಯೂನಿವರ್ಸಿಟಿ, ಬ್ಯಾಂಗ್ಳೂರಲ್ಲಿ ಇದೆ. 2 ಬ್ರಾಂಚ್ ಇದೆ ಟೋಟಲ್ ಇಲ್ಲಿ. ಒಂದು ಬಂದು ಬ್ಯಾಂಗ್ಳೂರಲ್ಲಿದೆ, ಇನ್ನೊಂದು ಬಂದು ನಿಟ್ಟೆನಲ್ಲಿದೆ. ಸೊ 2 ಬ್ರಾಂಚಿಗೆ ಸೊ ನಿಮಗೆ ಆ ಇಂಜಿನಿಯರಿಂಗ್ ಮತ್ತು ಡಿಫ್ರೆಂಟ್ ಕೋರ್ಸಸ್, ಇಂಜಿನಿಯರಿಂಗ್, BSc ನರ್ಸಿಂಗ್ ಮತ್ತು BSc ಬಯೋಮೆಡಿಕಲ್ ಸೈನ್ಸ್, ಅದ್ರ ಜೊತೆಗೆ MBA MCA ಅದು ಮಾಸ್ಟರ್ ಡಿಗ್ರಿಗೆ ಇರುತ್ತೆ. ಸೊ ಬಟ್ ನೀವು ಅಂಡರ್ ಗ್ರ್ಯಾಜುಯೇಷನ್ಗೆ BTech, ಎಸ್ಪೆಷಲಿ BTech ಅಂದರೆ ಇಂಜಿನಿಯರಿಂಗ್ ಮತ್ತು BSc ನರ್ಸಿಂಗ್ ಮತ್ತು BSc ಬಯೋಮೆಡಿಕಲ್ ಸೈನ್ಸ್, ಇಷ್ಟಕ್ಕೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತಾರೆ ನಿಟ್ಟೆ ಯೂನಿವರ್ಸಿಟಿನಲ್ಲಿ. ಆ ಎಂಟ್ರೆನ್ಸ್ ಎಕ್ಸಾಮಿಗೆ ನಾವು NUCAT ಅಂತ ಕರಿತೀವಿ, ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ. ಸೊ ಈ ಅಡ್ಮಿಷನ್ ಟೆಸ್ಟ್ ಅದರ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಫಸ್ಟ್ ಪಾಯಿಂಟ್ ಏನಂತಂದರೆ, ನಿಟ್ಟೆ ಅನ್ನೋ ಯೂನಿವರ್ಸಿಟಿ ಫಸ್ಟ್ ಏನಾಗಿರ್ತಿತ್ತು ಅಂದರೆ, KCETನಲ್ಲಿ 2 ವರ್ಷದ ಹಿಂದೆ KCETನಲ್ಲೂ ಸಹ ಮಾರ್ಕ್ಸ್ ತೊಗೊಂಡಿರೋದ್ರ ಮುಖಾಂತರವಾಗಿ ನೀವು ಅದಕ್ಕೆ ಎಂಟ್ರಿಯನ್ನು ಕೊಡ್ಬೋದಾಗಿತ್ತು. ಬಟ್ ಬಿಫೋರ್ ಲಾಸ್ಟ್ ಇಯರಿಂದ ಏನಾಗಿದೆ ಅಂದರೆ, ನಿಟ್ಟೆ ಯೂನಿವರ್ಸಿಟಿಗೆ ನೀವು KCETನಲ್ಲಿ ಎಂಟರ್ ಆಗೋದಕ್ಕೆ ಆಗೋದಿಲ್ಲ. KCETಗೆ ಬರೋದಿಲ್ಲ, ಅದು ನಿಟ್ಟೆ ಯೂನಿವರ್ಸಿಟಿ KCETನಲ್ಲಿ ಬರುವುದಿಲ್ಲ. ಸೊ ನೀವು ನಿಟ್ಟೆ ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತಂದರೆ ನೀವು ಸೆಪರೇಟ್ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಆ ಎಂಟ್ರೆನ್ಸ್ ಎಕ್ಸಾಮಿಗೆ ನೀವು ಅಪ್ಲಿಕೇಶನ್ನ ಹಾಕಬೇಕೀಗ. ಸೊ ಆ ಅಪ್ಲಿಕೇಶನ್ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, KCETಗೆ ನಿಟ್ಟೆ ಯೂನಿವರ್ಸಿಟಿ ಕಾಲೇಜನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಬರೋದಿಲ್ಲ, KCETನಲ್ಲಿ ಬರೋದಿಲ್ಲ. ಸೊ ನೀವು ಜಾಯ್ನ್ ಆಗಬೇಕು ನಿಟ್ಟೆ ಯೂನಿವರ್ಸಿಟಿಗೆ ಅಂತಂದರೆ ನೀವು ಸಪ್ರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ದಟ್ ಈಸ್ NUCAT ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಅದರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಾನೀಗ. ಓಕೆ, ಈಗ ಬರೋಣ ನೆಕ್ಸ್ಟ್ ಪಾಯಿಂಟ್. ನಿಟ್ಟೆ ಯೂನಿವರ್ಸಿಟಿ ಇಟ್ಸ್ ಒನ್ ಆಫ್ ದ ಟಾಪ್ ರೆಪ್ಯುಟೇಟೆಡ್ ಇಂಜಿನಿಯರಿಂಗ್ ಕಾಲೇಜು. ಬ್ಯಾಂಗ್ಳೂರಲ್ಲೂ ಇದೆ, ಆಗಲೇ 2 ಬ್ರಾಂಚ್ ಇದೆ ಅಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ. ಬಟ್ ಒನ್ ಆಫ್ ದ ರೆಪ್ಯುಟೇಟೆಡ್ ಲೀಡಿಂಗ್ ಇನ್ಸ್ಟಿಟ್ಯೂಟ್ ಇದು ನಿಟ್ಟೆ ಯೂನಿವರ್ಸಿಟಿ. ಸೊ ನೀವು NIRF ರ್ಯಾಂಕ್ ತೊಗೊಂಡ್ರೆ 80th ರ್ಯಾಂಕ್ ಇದೆ. ಸೊ ಇಟ್ಸ್ ಒನ್ ಆಫ್ ದ ಗುಡ್ ಇನ್ಸ್ಟಿಟ್ಯೂಟ್, ರಿಸರ್ಚಲ್ಲಾಗಲಿ ಸೊ ಲೀಡಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ ನಿಟ್ಟೆ ಯೂನಿವರ್ಸಿಟಿ. ಹಾಗಾಗಿರೋದ್ರಿಂದ ಸೊ ನೀವು ಇದನ್ನು ಸಹ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀರಿ, ಯಾಕಂದರೆ ಇದು ಒನ್ ಆಫ್ ದ ಲೀಡಿಂಗ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ. ಸೊ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ನೀವು ಸಿಲೆಬಸ್ ಬಗ್ಗೆ ನೋಡೋದಾದರೆ, ಸಿಲೆಬಸ್ ಏನಿಲ್ಲ, ನೀವು KCET ಏನು ನೀವು ಪ್ರಿಪ್ರೇಷನ್ ಮಾಡಿರ್ತೀರಾ ಅದೇ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಬಟ್ ಇಲ್ಲಿ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 120 ಇರುತ್ತೆ, 40 + 40 + 40, 40 ಫಿಸಿಕ್ಸ್, 40 ಕೆಮಿಸ್ಟ್ರಿ, 40 ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ತುಂಬ ನಿಮಗೆ ಪೇಪರ್ ಮತ್ತು ಮಾರ್ಕ್ಸ್, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಇರುತ್ತೆ, ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಟೋಟಲ್ 120 ಕ್ವಶನ್ಸ್, 120 ಮಿನಿಟ್ಸ್ ಡ್ಯೂರೇಷನ್ ಆಗಿರುತ್ತೆ. ಈಗ ಬರೋಣ ನಾವು ರಿಜಿಸ್ಟ್ರೇಷನ್ಗೆ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ. ಫಸ್ಟು ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು 3 ಸ್ಲಾಟಲ್ಲಿ ಎಕ್ಸಾಮನ್ನು ಮಾಡ್ತಾರೆ. ಒಂದು ಬಂದು ಫೆಬ್ರವರಿ ಸ್ಲಾಟ್ ಅಂತ ಹೇಳ್ತೀವಿ, ಇನ್ನೊಂದು ಬಂದು ಟೆಸ್ಟ್ 2 ಬಂದು ಏಪ್ರಿಲಲ್ಲಿ ಆಗಿದೆ. ಈಗ ನಿಮಗೆ 2 ಟೆಸ್ಟ್ ಮುಗಿದೋಗಿದೆ, ಇದು 3ನೇ ಟೆಸ್ಟ್. ಅದರಲ್ಲಿ ಯಾವುದು ಬೆಸ್ಟ್ ತೊಗೊಂಡಿರ್ತೀರೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನೀವು 2 ಇನ್ನೂ ಬರ್ದಿಲ್ಲ ಅಂದರೆ ತೊಂದರೆ ಇಲ್ಲ, ಈ ಎಕ್ಸಾಮನ್ನು ಬರಿಬೋದು, ಟೆಸ್ಟ್ 3ಅನ್ನು. ಸೊ ಚೆನ್ನಾಗಿ ಸ್ಕೋರ್ ಮಾಡಿ. ಟೆಸ್ಟ್ 3 ಯಾವಾಗಿರುತ್ತೆ? ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಫ್ರಮ್ 14th ಏಪ್ರಿಲ್. ಆಲ್ರೆಡಿ 14th ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಎಂಡ್ ಆಗೋದು ಯಾವಾಗುತ್ತೆ ಅಂದರೆ 18th ಮೇಗೆ ಎಂಡ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಜೊತೆಗೆ ಸ್ಲಾಟ್ ಬುಕ್ಕಿಂಗ್ 18th ಮೇ ಲಾಸ್ಟ್ ಆಗುತ್ತೆ. ಅದ್ರ ಒಳಗಡೆ ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಸ್ಲಾಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಅಂದರೆ ನೀವು ಎಕ್ಸಾಮಿನೇಷನ್ ಸ್ಲಾಟ್ ಇರುತ್ತಲ್ವ, ಇದು 2 ಡೇಸ್ ಎಕ್ಸಾಮಿನೇಷನ್ ಆಗಿರುತ್ತೆ. ನೀವು ಯಾವ ಸ್ಲಾಟ್ ಬೇಕನ್ನ ಮತ್ತು ಯಾವ ಎಕ್ಸಾಮಿನೇಷನ್ ಸೆಂಟ್ರನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಮ್ ಬಂದು ಯಾವಾಗಿರುತ್ತೆ ಅಂದರೆ ನಿಮಗಿಲ್ಲಿ ಮಾರ್ಕ್ ಟೆಸ್ಟ್ ಯೂಶಲಿ ನಿಮಗೆ 22nd ಆ್ಯಂಡ್ 24th ಆಫ್ ಮೇ ಇರುತ್ತೆ. 22nd, 23rd, 24th 3 ಡೇಸ್ ಇರುತ್ತೆ. 3 ಡೇಸಲ್ಲಿ ನಿಮಗೆ ಯಾವುದು ಸ್ಲಾಟ್ ಬುಕ್ ಆಗಿರುತ್ತೋ ಆ ಸ್ಲಾಟಲ್ಲಿ ನೀವು ಹೋಗಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಓಕೆನಾ? ಇದಾಯಿತು. ನೆಕ್ಸ್ಟ್ ಬರೋಣ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಗ್ಗೆ ನೋಡೋದಾದರೆ, ಮೇಜರಾಗಿ ನಮಗಿಲ್ಲಿ 5 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಫಸ್ಟ್ ಒನ್, ಫೋಟೋ ಬೇಕಾಗುತ್ತೆ, ರೀಸೆಂಟ್ ಫೋಟೋ ಬೇಕಾಗುತ್ತೆ. ಆ ಸೈಜ್ ಬಂದು ಶುಡ್ ಬಿ ಲೆಸ್ ದ್ಯಾನ್ 1 MB ಇರಬೇಕಾಗತ್ತೆ. JPG ಫಾರ್ಮೇಟಲ್ಲಿ ಇರಬೇಕು. ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಬಹುದು. ಫೋಟೋ ಶುಡ್ ಬಿ ಲೆಸ್ ದ್ಯಾನ್ 1 MB ಆ್ಯಂಡ್ ಇಟ್ ಶುಡ್ ಬಿ ದ JPG ಫಾರ್ಮೇಟ್. ಇವುಗಳನ್ನು ಯಾವ ಥರ ಮೋರ್ ದೆನ್ 1 MB ಇತ್ತು ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ JE ಎಕ್ಸಾಮಿನೇಷನ್ಗೆ, KCET ಎಕ್ಸಾಮಿನೇಷನ್ಗೆ
ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಥರ ನೀವು ಹೋಗಿ ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಫಸ್ಟ್ ಫೋಟೋ ಆಯಿತು. ಸೆಕೆಂಡ್ ಒನ್ ಬಂದು ಸಿಗ್ನೇಚರ್. ಅಗೇನ್ ಎಲ್ಲ ಈಗ ನಾನೇನು ಡಾಕ್ಯುಮೆಂಟ್ಸ್ ಹೇಳ್ತಿದ್ದೀನಿ ಅವೆಲ್ಲನೂ ಫೈಲ್ ಸೈಜು ಶುಡ್ ಬಿ ಲೆಸ್ ದ್ಯಾನ್ 1 MB, 1 MBಗಿಂತೂ ಕಡಿಮೆ ಇರಬೇಕಾಗತ್ತೆ. ಆ್ಯಂಡ್ ಎಲ್ಲನೂ JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ಸೊ ಫೋಟೋ, ಸಿಗ್ನೇಚರ್, ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಅಗೇನ್ ಸ್ಕ್ಯಾನ್ ಮಾಡಿ. ನೆಕ್ಸ್ಟ್ ಕ್ಲಾಸ್ 11 ಫಸ್ಟ್ PUC ಆರ್ ಕ್ಲಾಸ್ 11 ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಕ್ಲಾಸ್ 12 ಮಾರ್ಕ್ಸ್ ಕಾರ್ಡ್. ಕ್ಲಾಸ್ 12 ಮಾರ್ಕ್ಸ್ ಕಾರ್ಡು ಅಂತಂದರೆ ಈಗ ನಿಮಗೆ ರಿಸಲ್ಟ್ ಶೀಟ್ ಏನು ಬಂದಿರುತ್ತೆ ಅದನ್ನೇ ಸ್ಕ್ಯಾನ್ ಮಾಡಿ ಹಾಕಿ. ಕ್ಲಾಸ್ 12 ಏನು ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬರೋದಿಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ. ಬಟ್ ಕ್ಲಾಸ್ 12 ನಿಮ್ಮದು ಆನ್ಸರ್ ರಿಸಲ್ಟ್ ಶೀಟ್ ಏನು ಬಂದಿರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಿ ಸಾಕು. ಕೆಲವರಿಗೆ ರಿಸಲ್ಟ್ಸ್ ಬಂದಿಲ್ಲ ಅಂತಂದರೆ ಸೊ ನೀವು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಸದ್ಯದ ಮಟ್ಟಿಗೆ, ಆಮೇಲೆ ನೀವು ಅಪ್ಲೋಡ್ ಮಾಡಲೇಬೇಕಾಗತ್ತೆ ಫರ್ದರ್. ಓಕೆ, ನೆಕ್ಸ್ಟ್ ಇಷ್ಟಾಯಿತು ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಯ್ತಲ್ವಾ. ಈಗ ಬರೋಣ ಈಗ ರಿಜಿಸ್ಟ್ರೇಷನ್ಗೆ. ಫಸ್ಟ್ ನೀವು ಇಲ್ಲಿ ಏನು ಪ್ರೋಸೆಸ್ ಇರುತ್ತೆ ಅಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಎಂಟ್ರ್ ಮಾಡಬೇಕಾಗತ್ತೆ. ಪರ್ಸ್ನಲ್ ಡೀಟೇಲ್ಸ್, ಪೇರೆಂಟ್ಸ್ ಡೀಟೇಲ್ಸ್, ಅಕಾಡೆಮಿಕ್ ಡೀಟೇಲ್ಸ್. ಅದಾದ ನಂತರ ನಿಮಗೆ ಡಿಕ್ಲರೇಷನ್ ಆದಮೇಲೆ ಫೈನಲ್ ಆಗಿ ಪೇಮೆಂಟ್ ಇರುತ್ತೆ. ಫಸ್ಟ್ ನಾನು ಇನ್ಸ್ಟ್ರಕ್ಷನ್ ಏನು ಕೊಡೋದಂತಪ್ಪ ಅಂತಂದರೆ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಒಂದು ಕೋರ್ಸಿಗೆ ಮಾತ್ರನೇ ಚೂಸ್ ಮಾಡ್ಕೋಬಹುದು. ಅದಾದ ನಂತರ ಫರ್ದರ್ ಅದೇ ಅಪ್ಲಿಕೇಶನಲ್ಲಿ ನೀವು ಒನ್ ಟೈಮ್ ಆಮೇಲೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ಮಲ್ಟಿಪಲ್ ಕೋರ್ಸಸ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಫಸ್ಟು ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿ, ಅಲ್ಲೇ ನಿಮಗೆ ಆಪ್ಷನ್ ಬರುತ್ತೆ ಆ್ಯಡ್ ಮಾಡೋದು. ನೀವು ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಬಿಗಿನಿಂಗಲ್ಲಿ ಏನು ಬರುತ್ತೆ ಪ್ರೋಸೆಸ್ಸು. ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ಮುಗಿದಿದ್ದಾದಮೇಲೆ ನೀವು ಬೇಕಾದ್ರೆ ಸೆಕೆಂಡ್ ಒನ್ನು ಸಹ ನೀವು ಚೂಸ್ ಮಾಡ್ಕೋಬೋದು. ಬಟ್ ನೀವು ಸ್ಪೆಸಿಫಿಕ್ಕಾಗಿ ಬ್ರ್ಯಾಂಚನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ BTech ಇಂಜಿನಿಯರಿಂಗ್ ಅಂತ ಬಂದರೆ ನೀವು ಯಾವ ಸ್ಪೆಸಿಫಿಕ್ ಬ್ರ್ಯಾಂಚಿಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋವಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಎಲ್ಲ ಡೀಟೇಲ್ಸನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ರೀಸನ್ಗೂ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಲೈವಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಈಗ ನೋಡೋಣ. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ. ಬೆಟರ್ ಎಕ್ಸ್ಪೀರಿಯನ್ಸಿಗೆ ನಿಮಗೆ ಗೂಗಲ್ ಕ್ರೋಮನ್ನು ಯೂಸ್ ಮಾಡಿ. ಗೂಗಲ್ ಕ್ರೋಮಲ್ಲಿ ಜಸ್ಟ್ nitte.edu.in ಅಂತ ಜಸ್ಟ್ ಟೈಪ್ ಮಾಡಿ ನೀವು. ಸೊ ಅಲ್ಲಿ ಎಂಟರನ್ನು ಕೊಡಿ. ಕೊಟ್ಟಿದ ತಕ್ಷಣ ನೀವು ನೋಡಬಹುದು ಡೈರೆಕ್ಟಾಗಿ ನಿಮಗೆ ಹೋಮ್ ಪೇಜ್ ಚೆಕ್ ಮಾಡ್ಕೋಬಹುದು. ನೀವು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿ ನೋಡ್ಬೋದು ಡೀಟೇಲ್ಸನ್ನು ಸಹ ಕೊಟ್ಟಿದ್ದಾರೆ. ಅಡ್ಮಿಷನ್ 26-27 ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟು ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅದಾದ ನಂತರ ಉಳಿದಿರುವಂತಹ ಡೀಟೇಲ್ಸನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ. ಸೊ ಇಲ್ಲೇನು ಡೀಟೇಲ್ಸ್ ಇದೆ ರಿಜಿಸ್ಟ್ರೇಷನ್ಗೆ ಫಸ್ಟು ಅಂತಂದರೆ ಸೊ ಯುವರ್ ನೇಮ್ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್. ಸೊ ಯು ಹ್ಯಾವ್ ಟು ಎಂಟರ್ ಆ್ಯಂಡ್ ಇಮೇಲ್ ID ಎಂಟ್ರಿ ಮಾಡಬೇಕಾಗತ್ತೆ. ಬಟ್ ಮೇಕ್ ಶೂರ್ ದಟ್ ಇಮೇಲ್ ID ವಿಚ್ ಇಸ್ ವರ್ಕಿಂಗ್ ಪ್ರಾಪರ್ಲಿ. ಯಾಕೆಂತಂದರೆ ನಿಮ್ಮ ಯಾವುದೇ ಡೀಟೇಲ್ಸನ್ನು ಕಮ್ಯುನಿಕೇಟ್ ಮಾಡುವಂಥದ್ದು ಇಮೇಲ್ ID ಆಗಿರೋದ್ರಿಂದ ಸೊ ಇಮೇಲ್ ID ನೀವು ಚೆಕ್ ಮಾಡಿಕೊಂಡು ಅದು ವರ್ಕಿಂಗ್ ಕಂಡೀಷನಲ್ಲಿದ್ದರೆ ಮಾತ್ರ ಆ ಇಮೇಲ್ IDಯನ್ನು ಎಂಟ್ರಿ ಮಾಡಿ. ಹಾಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ದಾದಮೇಲೆ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಯಾವ ಸ್ಟೇಟಲ್ಲಿ ಅಂತ ಅಂದ್ಬಿಟ್ಟು. ಸೊ ಅಂಡ್ ಸಿಟಿ, ಯಾವ ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಟ್ ದ ಪ್ರೋಗ್ರಾಮ್. ನೀವು ಯಾವ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂಡರ್ ಗ್ರ್ಯಾಜುಯೇಟಾ, ಪೋಸ್ಟ್ ಗ್ರ್ಯಾಜುಯೇಟಾ, ಡಿಪ್ಲೊಮಾನ, ಲ್ಯಾಟ್ರಲ್ಲ ಅಥವಾ PG ಡಿಪ್ಲೊಮಾ. ಸೊ ಡಿಫ್ರೆಂಟ್ ಇದೆ. ಸೊ ನೀವು ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಅಂಡರ್ ಗ್ರ್ಯಾಜುಯೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಅಂಡರ್ ಗ್ರ್ಯಾಜುಯೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ ಕೋರ್ಸಸಲ್ಲಿ ಡಿಫ್ರೆಂಟ್ ಇದೆ ನಿಮಗೆ ಇಲ್ಲಿ. ಅಂಡರ್ ಗ್ರ್ಯಾಜುಯೇಟಲ್ಲಿ BSc ಹೋಟೆಲ್ ಮ್ಯಾನೇಜ್ಮೆಂಟ್, MBBS, ಆರ್ಕಿಟೆಕ್ಚರ್, BDS, B.Pharm ಆ ಥರ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ BSc ನರ್ಸಿಂಗ್, ಫಾರ್ಮಾ ಡಿ. ಸೊ ಈ ಎಲ್ಲ ಕೋರ್ಸುಗಳಿಗೆ ಸಹ ನೀವು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಇಂಜಿನಿಯರಿಂಗ್ ಕೆಳಗಡೆ ಬಂದಾಗ ನಿಮಗೆ ಸ್ಪೆಸಿಫಿಕ್ ಆಗಿ ನೀವು ಇಂಜಿನಿಯರಿಂಗಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇದೆ. ನೀವು ಸ್ಪೆಸಿಫಿಕ್ ಆಗಿ ಒಂದು ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು BSc BTech ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ನೀವು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. BTech ಫಾರ್ ಎಕ್ಸಾಂಪಲ್ ನಾನು BTech ಇನ್ ಕಂಪ್ಯೂಟರ್ ಸೈನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ BTech ಅಂತಂದರೆ ಇಂಜಿನಿಯರಿಂಗನೇ. ಸೊ BTech ಅಂತಂದರೆ ಇಂಜಿನಿಯರಿಂಗೇ. ಅದರಲ್ಲಿ ಡಿಫ್ರೆಂಟ್ ನಿಮಗೆ ಕೋರ್ಸಸ್ ಇದೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಆ ಕೋರ್ಸ್ಗಳಿಗೆ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು.
ಸೊ ನೆಕ್ಸ್ಟ್ ಅದಾದಮೇಲೆ ಇನ್ಸ್ಟಿಟ್ಯೂಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 2 ಇನ್ಸ್ಟಿಟ್ಯೂಟ್ ಇದೆ, ಒಂದು ನಿಟ್ಟೆನಲ್ಲಿದೆ, ಇನ್ನೊಂದು ಬೆಂಗಳೂರಿನಲ್ಲಿದೆ. ಸೊ ನಿಮಗೆ ಯಾವ ಯೂನಿವರ್ಸಿಟಿನಲ್ಲಿ ಅಂದರೆ ಯಾವ ಬ್ರ್ಯಾಂಚಿನಲ್ಲಿ ನೀವು ಜಾಯಿನ್ ಆಗಬೇಕು ಅಂತ ಇದ್ದೀರಾ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬೆಂಗಳೂರು ಇಂಟ್ರೆಸ್ಟ್ ಇದೆ ಬ್ಯಾಂಗ್ಳೂರು, ಅಥವಾ ನಿಟ್ಟೆನಲ್ಲಿ ಇಂಟ್ರೆಸ್ಟ್ ಇದೆ ನಿಟ್ರೆ. ಸೊ ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಎಲ್ಲಿ ಜಾಯಿನ್ ಆಗಬೇಕು ಅಂತ ಇರ್ತೀರೋ ಅಲ್ಲಿ. ಅದಾದಮೇಲೆ ಕ್ಯಾಪ್ಚಾನ ಎಂಟ್ರಿ ಮಾಡಿ, ಏನು ಕ್ಯಾಪ್ಚಾ ಕೊಟ್ಟಿದ್ದಾರೆ ಅದನ್ನು. ಅದಾದ ನಂತರ ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ವಾ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮದು ಡೀಟೇಲ್ಸ್ ಏನಾಗುತ್ತೆ, ಇಮೇಲ್ ಹೋಗುತ್ತೆ, ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಮುಗಿಯುತ್ತೆ. ಸೊ ನೀವು ಆಫ್ಟರ್ ರಿಜಿಸ್ಟ್ರೇಷನ್ ನಿಮಗೆ ಈ ಥರ ಬರುತ್ತೆ, ಥ್ಯಾಂಕ್ ಯು, ಪ್ಲೀಸ್ ಚೆಕ್ ಯುವರ್ ಇನ್ಬಾಕ್ಸ್ ಟು ವೆರಿಫೈ ದ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಆ್ಯಂಡ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಅಂತ ಇದೆ. ನೀವು ಇಮೇಲನ್ನು ಓಪನ್ ಮಾಡಿದ್ರೆ ನೋಡ್ಬೋದು, ಈ ಥರ ಬರುತ್ತೆ ಡೀಟೇಲ್ಸ್ ನಿಮಗೆ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದ ನಿಟ್ಟೆ. ಯು ಮೇ ನೌ ಡೈರೆಕ್ಟ್ಲಿ ಲಾಗಿನ್ ಆ್ಯಂಡ್ ಸ್ಟಾರ್ಟ್ ಫಿಲ್ಲಿಂಗ್ ಯುವರ್ ಅಪ್ಲಿಕೇಶನ್ ಬೈ ಕ್ಲಿಕ್ಕಿಂಗ್ ಆನ್ ದ ಬಟನ್. ಲಾಗಿನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡೈರೆಕ್ಟಾಗಿ ಇಲ್ಲೊಂದು ಲಿಂಕು ಸಹ ಕೊಟ್ಟಿದ್ದಾರೆ, ಅದರ ಮೇಲೆ ಸಹ ನೀವು ಇದೇನಾದ್ರು ಲಾಗಿನ್ ವರ್ಕ್ ಆಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಈ ಲಿಂಕ್ ಮೇಲೇನೂ ಸಹ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ತೊಗೊಂಡು ಹೋಗುತ್ತೆ. ನೋಡ್ಬೋದು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡ್ಯಾಶ್ ಬೋರ್ಡ್ಗೆ ಹೋಗುತ್ತೆ. ನೋಡಿ, ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ. ನೆಕ್ಸ್ಟ್ ಫರ್ದರ್ ಡೀಟೇಲ್ಸನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಲೈಕ್ ಫಸ್ಟ್ ಆಲ್ ಅಪ್ಲಿಕೇಶನ್ ಫಾರ್ಮ್ಸ್ ಇರುತ್ತೆ, ಅದಾದಮೇಲೆ ಪೇಮೆಂಟು, ಆಮೇಲೆ ಕ್ವೆರೀಸು, ಆಮೇಲೆ ಕಮ್ಯುನಿಕೇಷನ್. ಅಂದರೆ ಪೇಮೆಂಟ್ ಮುಗಿದಿದ್ದಾದಮೇಲೆ ನಿಮ್ದೆಲ್ಲ ಮುಗಿಯುತ್ತೆ. ಫರ್ದರ್ ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ದರೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗುತ್ತೆ. ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನೋಡ್ಬೋದು ಅಪ್ಲಿಕೇಶನ್ ಫೀಸು 1381.6 ಅಲ್ಲೇ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ಅಪ್ಲಿಕೇಶನ್ ಇನಿಷಿಯೇಟೆಡ್ ಅಂತ ಬಂದಿದೆ, ಅಪ್ಲೈ ನೌ ಮೇಲೆ ಹೋದರೆ ಡೀಟೇಲ್ಸ್, ಫರ್ದರ್ ಡೀಟೇಲ್ಸ್ ಕೇಳುತ್ತೆ, ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನೀವು ಮೋರ್ ದ್ಯಾನ್ 1 ಕೋರ್ಸು ಸಹ ಆ್ಯಡ್ ಮಾಡ್ಕೋಬೋದು. ಈಗ ನೀವು ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಅಲ್ಲ, ಸೊ ಅಡಿಷನಲ್ ಆಗಿ ಸೊ ನೀವು ಬೇರೆ ಕೋರ್ಸಸ್ನು ಸಹ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಇದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ನೀಟಾಗಿ ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಳಿ. ಸ್ಲಾಟ್ ಬುಕ್ಕಿಂಗಿಂದ ಹಿಡಿದು ಯಾವ ರೀತಿಯಾಗಿ ನಿಮಗೆ ನಾವು ಇನ್ಫಾರ್ಮೇಷನ್ ಕಳಿಸ್ತೀವಿ ಅನ್ನೋ ಅಂತ ಹಿಡಿದು ಕಂಪ್ಲೀಟಾಗಿ ಎಲ್ಲ ಎಕ್ಸಾಮ್ ರಿಲೇಟೆಡ್ ಥಿಂಗ್ಸ್ ಇದೆ ಇಲ್ಲಿ ನಿಮಗೆ. ಸೊ ಇದನ್ನು ಚೆಕ್ ಮಾಡ್ಕೋಬೋದು. ಎಕ್ಸಾಮ್ ರಿಲೇಟೆಡು ಕೊಟ್ಟಿದ್ದಾರೆ ನಿಮಗೆ. ಓಕೆ, ನೆಕ್ಸ್ಟ್ ಇವಾಗ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವುದು ಜನರಲ್ ಅಥವಾ NRI, ನ್ಯಾಷನಲ್, ಫಾರಿನ್ ನ್ಯಾಷನಲ್ ಅಂತ ಜನರಲ್ಗೆ ಬರುತ್ತೆ ನಿಮ್ಮದು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಪರ್ಸನಲ್ ಡೀಟೇಲ್ಸ್ ಆಗಿರುತ್ತೆ. ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಪೇರೆಂಟ್ಸ್ ಡೀಟೇಲ್ಸ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್. ಓಕೆ, ಪರ್ಸನಲ್ ಡೀಟೇಲ್ಸ್ ಕೆಲವೊಂದು ಆಲ್ರೆಡಿ ನಾವು ಎಂಟ್ರಿ ಮಾಡಿದ್ದೀವಿ ಡೀಟೇಲ್ಸನ್ನು. ಉಳಿದಿರುವಂಥ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಜೆಂಡರ್ ಒಂದು ಎಕ್ಸ್ಟ್ರಾ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ನ್ಯಾಷನಾಲಿಟಿಯನ್ನು ಎಂಟ್ರಿ ಮಾಡಿ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ವಾಟ್ಸಪ್ ನಂಬರ್ ಸೇಮ್ ಇದ್ದರೆ ಸೇಮ್ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂಬರನ್ನು, ಸಪೋಸ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದರೆ ನಂಬರ್ ಕೇಳುತ್ತೆ. ವಾಟ್ಸಪ್ ನಂಬರು ಮತ್ತು ಆಲ್ರೆಡಿ ಕೊಟ್ಟಿರುವಂಥ ನಂಬರ್ ಎರಡೂ ಸೇಮ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಇದ್ದರೆ ಅದು ವಾಟ್ಸಪ್ ನಂಬರ್ ಅಲ್ಲ ಆಗಿದ್ದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ, ಯಾಕಂದರೆ ನಿಮಗೆ ವಾಟ್ಸಪ್ಪಲ್ಲೂ ಸಹ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಅದಾದ ನಂತರ ಆರ್ ಯು ಆನ್ ಇಂಡಿಯನ್ ನ್ಯಾಷನಲ್ ಹೂ ಹ್ಯಾಸ್ ಸ್ಟಡಿಡ್ 7 years ಬಿಟ್ವೀನ್ ಕ್ಲಾಸ್ 1 to 12 ಬಟ್ ಔಟ್ಸೈಡ್ ದ ಕರ್ನಾಟಕ. ಸೊ ನೀವು ಇಂಡಿಯನ್ ನ್ಯಾಷನಲ್ ಆಗಿದ್ದು, ಇಫ್ ಯು ಹ್ಯಾವ್ ಸ್ಟಡಿಡ್ 7 years ಬಿಟ್ವೀನ್ ಕ್ಲಾಸ್ 1 to 12 ಇನ್ ಇಂಡಿಯಾ ಬಟ್ ಔಟ್ಸೈಡ್ ದ ಕರ್ನಾಟಕ ಆಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು 7 years ಕರ್ನಾಟಕದಲ್ಲಿ ಓದಿದ್ರೆ ಆ್ಯಂಡ್ ಬಟ್ ಔಟ್ಸೈಡ್ ದ ಕರ್ನಾಟಕ ಆರ್ ಯು ಇಂಡಿಯನ್ ನ್ಯಾಷನಲ್, ಇಂಡಿಯನ್ ನ್ಯಾಷನಲ್ ಆಗಿದ್ದು 7 years ಕ್ಲಾಸ್ 1 to 12 ಇನ್ ಇಂಡಿಯಾ ಬಟ್ ಔಟ್ಸೈಡ್ ದ ಕರ್ನಾಟಕ, ನೀವು ಹೊರಡೆ ಕರ್ನಾಟಕ ಬಿಟ್ಟು ಹೊರಡೆ ಓದಿದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಓದಿದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇನ್ನೊಂದು ಫಾರಿನ್ ನ್ಯಾಷನಲ್ಸ್, ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಆ್ಯಂಡ್ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ದೋಸ್ ಹೂ ಹ್ಯಾವ್ ಪಾಸ್ಡ್ 11th or 12th ಔಟ್ಸೈಡ್ ದ ಇಂಡಿಯಾ ಆರ್ ನಾಟ್ ಎಲಿಜಿಬಲ್ ಟು ಅಪಿಯರ್ ದ NUCAT ಎಕ್ಸಾಮಿನೇಷನ್. ಅಂದರೆ ನೀವು ಇಂಡಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲಾದರೂ ಓದಿದರೆ ನೀವು ನಾಟ್ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವೆಲ್ಲರೂ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಓದಿರುವಂಥವ್ರು ಹಾಗಾಗಿರೋದ್ರಿಂದ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಓಕೆ, ನೆಕ್ಸ್ಟ್ ಪೇರೆಂಟ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫಾದರ್ ನೇಮನ್ನು ಎಂಟ್ರಿ ಮಾಡಿ, ಇದು ಟೈಟಲ್ ಇದೆ, ಆ್ಯಂಡ್ ಫಾದರ್ ನೇಮನ್ನು ಎಂಟ್ರಿ ಮಾಡಿ, ಫುಲ್ ನೇಮನ್ನು ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡೇ ಎಂಟ್ರಿ ಮಾಡಿ. ಹಾಗೆ ಫಾದರ್ ಮೇಲ್ ಐ ಡಿ ಇದ್ದರೆ ಎಂಟ್ರಿ ಮಾಡಿ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ನೀವಿದ್ದರೆ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ಖಾಲಿ ಬಿಡ್ಬೋದು. ನೆಕ್ಸ್ಟ್ ಅದೇ ಥರನೇ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಫಾದರ್ಸ್ ಮೊಬೈಲ್ ನಂಬರ್ ಮತ್ತು ಫಾದರ್ಸ್ ಆಕ್ಯುಪೇಷನ್ ಸೊ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಮದರ್ಸ್ ಟೈಟಲ್ ಆ್ಯಂಡ್ ಮದರ್ಸ್ ಫುಲ್ ನೇಮ್ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್. ಮದರ್ಸ್ ಮೇಲ್ ಐ ಡಿ ಇದ್ದರೆ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಅದೇನು ಹಾಕಬೇಕು ಅಂತ ಏನೂ ಇಲ್ಲ, ಇದ್ದರೆ ಹಾಕಿ ಎಂಟರ್ ಮಾಡಿ, ಇಲ್ಲ ಅಂತಂದರೆ ಖಾಲಿ ಬಿಡಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಇಟ್ಸ್ ಮ್ಯಾಂಡೇಟ್ರಿ, ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಮದರ್ಸ್ ಆಕ್ಯುಪೇಷನ್ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಸ್ ಯುವರ್ ಪೇರೆಂಟ್ ಆ್ಯನ್ ಎಂಪ್ಲಾಯಿ ಆಫ್ ನಿಟ್ಟೆ ಆರ್ ಲಮೀನಾ ಗ್ರೂಪ್. ಸೊ ಎಸ್ ಅಂತ ಇದ್ರೆ ಅಂದರೆ ನಿಮ್ಮ ಪೇರೆಂಟ್ಸ್ ಏನಾದರೂ ನಿಟ್ಟೆ ಗ್ರೂಪ್ ಆಫ್ ಯೂನಿವರ್ಸಿಟೀಸಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನೋ ಬರುತ್ತೆ. ಸೊ ಯಾರು ವರ್ಕ್ ಮಾಡ್ತಿರೋದಿರಲ್ವೋ ನಿಟ್ಟೆ ಯೂನಿವರ್ಸಿಟಿನಲ್ಲಿ ಅವ್ರು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಯುವರ್ ಪೇರೆಂಟ್ ಆಫ್ ಅಲ್ಯುಮಿನಾ ಆಫ್ ನಿಟ್ಟೆ, ಅಂದರೆ ನಿಟ್ಟೆದಲ್ಲಿ ಓದಿರುವಂಥ ಯಾರಾದರೂ ನಿಮ್ಮ ಪೇರೆಂಟ್ಸ್ ಯಾರಾದರೂ ಇದ್ದಾರಾ ಅಂತಂದರೆ ಎಸ್ ಇದ್ದರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಗೈನ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೇರೆಂಟ್ಸ್ ಡೀಟೇಲ್ಸ್ ಆದಮೇಲೆ ಎಜುಕೇಷನ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ 10th, ಫಸ್ಟ್ PUC, 11th ಮತ್ತು 12th ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀರಾ, ಯಾವ ವರ್ಷ ಪಾಸ್ ಆಗಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಫಸ್ಟ್ ಬಂದು 10th ಡೀಟೇಲ್ಸ್, ಕ್ಲಾಸ್ 10th, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ನೇಮನ್ನು ಎಂಟ್ರಿ ಮಾಡಬೇಕು. ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು, CBSEನ, ICSEನ, ಸ್ಟೇಟಾ. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕದ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನಲ್ ಬೋರ್ಡ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, 10th ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ. ನೆಕ್ಸ್ಟ್ 10th ರೋಲ್ ನಂಬರ್, ಕ್ಲಾಸ್ 10th ರಿಜಿಸ್ಟರ್ ನಂಬರ್ 10th ಮಾರ್ಕ್ ಶೀಟಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಕಂಟ್ರಿ ಅಗೇನ್ ಒಬಿಯಸ್ಲಿ ಇಂಡಿಯಾ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಡಿಸ್ಟ್ರಿಕ್ಟಲ್ಲಿ 10th ಪಾಸ್ ಮಾಡಿದ್ದೀರಾ ಅನ್ನೋವಂಥದ್ದನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮಗೆ ಫಸ್ಟ್ PUC ಡೀಟೇಲ್ಸನ್ನು 11th ಕ್ಲಾಸ್ 11th ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅಗೇನ್ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ಬೋರ್ಡ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ಕಂಟ್ರಿ ಅಗೇನ್ ಸೇಮ್ ಡೀಟೇಲ್ಸ್ ಅದೇ ಥರನೇ ಎಂಟ್ರಿ ಮಾಡ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ದೆನ್ ಡಿಸ್ಟ್ರಿಕ್ಟ್, ಸಿಟಿ. ಅದಾದಮೇಲೆ ಅಗೈನ್ ಕ್ಲಾಸ್ 12th ಡೀಟೇಲ್ಸ್, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ಬೋರ್ಡ್, ಇಯರ್ ಆಫ್ ಪಾಸಿಂಗ್, country, again state, district, again city. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಇನ್ನು ಲಾಸ್ಟ್ ಸ್ಟೆಪ್ಗೆ ಬರ್ತೀವಿ, ಡಿಕ್ಲರೇಷನ್ ಮತ್ತು ಪೇಮೆಂಟ್ಗೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಏನಪ್ಪ ಅಪ್ಲೋಡ್ ಮಾಡಬೇಕು ಅಂದರೆ ಆಲ್ರೆಡಿ ನಾನು ಬಿಗಿನಿಂಗಲ್ಲೇ ಹೇಳಿದ್ದೀನಿ, ನಿಮ್ಮ ಫೋಟೋನ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಸೈಜ್ ಇಟ್ ಶುಡ್ ಬಿ ಲೆಸ್ ದೆನ್ 1 MB, 1 MBಗಿಂತೂ ಕಡಿಮೆ ಇರಬೇಕಾಗತ್ತೆ. ಸಪೋಸ್ 1 MBಗಿಂತೂ ಜಾಸ್ತಿ ಇತ್ತು ಅಂತಂದರೆ ಯಾವ ರೀತಿಯಾಗಿ ರೀಸೈಜ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಒಂದು ಶಾರ್ಟ್ಸಲ್ಲಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾವ ರೀತಿಯಾಗಿ ರೀಸೈಜ್ ಮಾಡುವಂಥದ್ದು ಅನ್ನೋದನ್ನು. ಸೊ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಗೈನ್ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಸೈಜ್ ಶುಡ್ ಬಿ ಲೆಸ್ ದ್ಯಾನ್ 1 MB ಇರಬೇಕಾಗತ್ತೆ. ನೆಕ್ಸ್ಟ್ 10th ಮಾರ್ಕ್ಸ್ ಕಾರ್ಡಿನ ಅಗೈನ್ ಸ್ಕ್ಯಾನ್ ಮಾಡಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು JPG ಫಾರ್ಮೆಟಲ್ಲಾರು ಅಪ್ಲೋಡ್ ಮಾಡ್ಬೋದು ಅಥವಾ PDF ಫಾರ್ಮೆಟಲ್ಲಾರು ಅಪ್ಲೋಡ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಸೈಜು 1 MB, ಅದಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ 11th ಮಾರ್ಕ್ಸ್ ಕಾರ್ಡ್ ಮತ್ತು ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್. ಕ್ಲಾಸ್ 11th ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಲಾಸ್ 11th ಮಾರ್ಕ್ಸ್ ಕಾರ್ಡ್ ನಿಮ್ಮ ಕಾಲೇಜಿನಲ್ಲಿ ಕೊಟ್ಟಿರ್ತಾರೆ ಆಲ್ರೆಡಿ, ಸೊ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ ಕ್ಲಾಸ್ 12th ಮಾರ್ಕ್ಸ್ ಕಾರ್ಡನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಲಾಸ್ 12th ನೀವು ವರಿಯಾಗೋ ನೆಸೆಸಿಟಿ ಇಲ್ಲ, ಈಗೇನು ಮಾರ್ಕ್ ಶೀಟ್ ಬಂದಿದೆ ಅದನ್ನೇ ಅಪ್ಲೋಡ್ ಮಾಡಿ ಸಾಕು. ಓಕೆ, ನೆಕ್ಸ್ಟ್ ಬಂದು ನಿಮಗೆ ಡಿಕ್ಲರೇಷನ್, ಲಾಸ್ಟ್ ಸೆಕೆಂಡ್ ಸ್ಟೆಪ್ ಇದು. ಜಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ
ಪ್ಲೇಸನ್ನು ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಪ್ರಿವ್ಯೂ ಇದೆ ಆಪ್ಷನ್. ನೀವು ಇಲ್ಲಿ ಬೇಕಾದರೆ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರಿವ್ಯೂ ಮೇಲೆ ಚೆಕ್ ಮಾಡಿಕೊಂಡು, ಪ್ರಿವ್ಯೂ ಸಹ ಇದೆ ನಿಮಗೆ ನೋಡ್ಕೋಬೋದು. ಕಂಪ್ಲೀಟ್ ಫುಲ್ ಅಪ್ಲಿಕೇಶನ್ ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನೀವು ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಏನೆಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದೀರಾ, ಸೊ ಆ ಡೀಟೇಲ್ಸ್ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ರಿವ್ಯೂ ಮಾಡಿ ನೋಡ್ಬೋದು, ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಏನು ಎಂಟ್ರಿ ಮಾಡಿದ್ದೀರಾ ಎಲ್ಲ ಇದೆ ಡೀಟೇಲ್ಸ್ ಇಲ್ಲಿ ನಿಮಗೆ. ಸೊ ಮೇಕ್ ಎ ಪೇಮೆಂಟ್ ಅಂತ ಆಪ್ಷನ್ ಇದೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಸೊ ನೀವು ಬ್ಯಾಕ್ ಬಂದು ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಇಷ್ಟು ನಿಮಗೆ ಫುಲ್ ನಿಟ್ಟೆ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.